ನೋಡುವಾಗ ನಮಗೇನು ಅನಿಸುತ್ತೆ ಅಂದರೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ತುಂಬ ಡೀಪ್ ಹೋಗೋದು ಇದೆಲ್ಲ ಮಾಡಿದ್ದು ಸ್ವಲ್ಪ ಬೇಜಾರಾಗಿಬಿಟ್ರೆ ಕ್ಯಾಪ್ಟನ್ ಆದಮೇಲೆ ಸ್ವಲ್ಪ ಅದಕ್ಕೆ ಆಮೇಲೆ ನಮ್ಮ ಓಲ್ಡ್ ಕಂಟೆಂಟ್ಸ್ ಎಲ್ಲ ಬಂದಾಗ ಸ್ವಲ್ಪ ಅವ್ರ ಬಗ್ಗೆ ಮಾತಾಡಿದ್ದು ಇದೆಲ್ಲ ಸ್ವಲ್ಪ ಜನಕ್ಕೆ ಇರಿಟೇಟ್ ಆಯಿತು. ಇವತ್ತು ಜನ ಏನು ತೊಗೋತಾರೆ ಅದೇ ಇಂಪಾರ್ಟೆಂಟ್ ಬಿಟ್ಟರೆ ನಾವೇನೋ ಅಂತೀವಿ ನಾವೇನೋ ಕೇಳ್ತೀವಿ ಅನ್ನೋದೆಲ್ಲ ಸುಳ್ಳು. ಇವತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಸೆಟ್ಟಲ್ಲಿ ಕೆಲಸ ಮಾಡಿ ಭಾಳ ಶ್ರಮ ಪಟ್ಟಿದ್ದಾರೆ. ಇನ್ನು ಮುಂದೆ ನೋಡಿಕೊಂಡು ಹುಷಾರಾಗಿ ಬದುಕೊಂಡು ಜಾಲಿಯಾಗಿ ಹೋಗ್ಬಿಟ್ರೆ ಯಾರಿಲ್ಲ ಸರ್. ನಾನು ಬಿಗ್ ಬಾಸ್ ಹೋಗಲ್ಲ ಸರ್. ನನ್ನ ಬಿಗ್ ಬಾಸ್ ಇದೆಯಲ್ಲ ಯಾವತ್ತೂ 1 or 2 ಇಲ್ಲ ಸರ್. ಇದೆಲ್ಲ ಕರೆದಿದ್ದಾರೆ ನಾನು ಆಗಲ್ಲ ಅಂತ ಹೇಳಿದ್ದೀನಿ. ಒನ್ ಮೋರ್ ಅಂತ ಕೇಳ್ತಾ ಇರಬೇಕು, ಚಟಾಪಟ ಅಂತ ನೋಡ್ತಾ ಇರಬೇಕು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಇವತ್ತು ನನ್ನ ಜೊತೆ ಸ್ಪೆಷಲ್ ಗೆಸ್ಟ್ ಒಬ್ರು ಇದ್ದಾರೆ. ಇವತ್ತೊಂದು ಹೋಟ್ಲಲ್ಲಿ ಇದ್ದೀನಿ. ಸೊ ಗೆಸ್ಟ್ ಯಾರು ಅಂತಂದ್ರೆ ನಾನು ಜಾಸ್ತಿ ಇಂಟ್ರೊಡಕ್ಷನ್ ಕೊಡಕ್ಕೆ ಹೋಗಲ್ಲ, ಯಾಕಂದ್ರೆ ನೋಡ್ತಿದ್ದಂಗೆ ನಿಮಗೆ ಕೂಡ ಗೊತ್ತಾಗುತ್ತೆ. ಬೆಳ್ಳುಳ್ಳಿ ಕಬಾಬ್ ಫೇಮಸ್. ನಮಸ್ಕಾರ ಸರ್. ನಮಸ್ಕಾರ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಆಫ್ಟರ್ ಲಾಂಗ್ ಟೈಮ್. ಹೌದು ಸರ್, ತುಂಬಾ ದಿನ ಆಯ್ತು. ಹೌದು, ಮೋರ್ ದೆನ್ ಒಂದು 8-9 ತಿಂಗಳಾಗಿದೆ. ಹಿಂಗೆ ಹೋಗ್ತಾ ಇದ್ದೆ, ಬಿರಿಯಾನಿ ಸ್ಮೆಲ್ ಮೂಗಿ ಹೊಡಿತಲ್ಲ. ಹೌದಾ? ಹಂಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟು. ಧನ್ಯವಾದಗಳು ಸರ್ ಬಂದಿದ್ದಕ್ಕೆ, ನಿಮ್ಮ ಪ್ರೀತಿ ಬೆಳೆಸಿದ್ದಕ್ಕೆ. ಎಸ್ ಸರ್. ಇನ್ನೇನು ಸರ್ ವಿಶೇಷ? ಸರ್ ವಿಶೇಷ ಇವಾಗ ಬಿಗ್ ಬಾಸ್ ಮುಗೀತು, ನಿಮಗೂ ಕೂಡ ಗೊತ್ತಿರುತ್ತೆ. 100% ಸರ್. ಸೊ ನಿಮ್ಮ ಜೊತೆಲೆ ಗಿಲ್ಲಿ ಅವರಿದ್ರು, ವಿನ್ನರ್ ಆದ್ರು. ಗಿಲ್ಲಿ ಇದ್ರು, ರಘು ಇದ್ರು. ರಘು 5th ಬಂದ್ರು, ಗಿಲ್ಲಿ 1st ಬಂದ್ರು. ವಾಚ್ ಮಾಡಿದ್ರ ಬಿಗ್ ಬಾಸ್ ನ? ನಾವು ನೋಡ್ಲೇಬೇಕಲ್ಲ ಸರ್, ನಮ್ಮ ಕಾರ್ಯಕ್ರಮಗಳಲ್ವಾ. ನಿಮ್ಮ ಹುಡುಗರು ಅದು ಕಲರ್ಸ್ ಕನ್ನಡ, ಕರೆಕ್ಟ್. ನೋಡ್ಲೇಬೇಕು, ಏನನ್ನ ಇದ್ರೆ ಹೇಳಲೇಬೇಕು. ತುಂಬಾ ಖುಷಿ ಆಯ್ತು ಗಿಲ್ಲಿ ಗೆದ್ದಿದ್ದು. ನಮ್ಮ ಜೊತೆ ಒಡನಾಟ ಇತ್ತು ಕ್ವಾಟ್ಲೆ ಕಿಚನಲ್ಲಿ. ರಘು ಅವರು ಒಡನಾಟ ಇತ್ತು, ಅದರಲ್ಲಿ 1st ಬಂದಿದ್ರು, ಇದರಲ್ಲಿ 5th ಬಂದಿದ್ದಾರೆ. ಸೊ ಇದೆಲ್ಲ ಎಡವು ತಡವುಗಳು ಇದ್ದೇ ಇರುತ್ತೆ, ಎಲ್ಲ ನಿಭಾಯಿಸಿ ಹೋಗ್ಬೇಕು. ಬಿಗ್ ಬಾಸಲ್ಲಿ ಇವತ್ತು ನೋಡಿ ನಮ್ಮ ಗಿಲ್ಲಿ ಬಂದರು, ಖುಷಿಯಾಗಿ ಗೆದ್ರು, ಆರಾಮಾಗಿ ಹೋದ್ರು. ಓಕೆ, ಗಿಲ್ಲಿ ಆಟ ಹೆಂಗ ಅನ್ನಿಸ್ತು ಸರ್? ಫಸ್ಟ್ ಇಂದ ನೋಡಿದ್ರೆ ಕೆಲವರೆಲ್ಲ ಹೆಂಗ್ ಅಂತಿದ್ರು ಅಂದ್ರೆ ಕಾಮಿಡಿ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾನೆ ಮನೇಲಿ, ಅದು ಇದು ಅಂತಿದ್ರು. ಬಟ್ ಹೊರಗಡೆ ನೋಡೋರಿಗೆ ಒಂದು ಎಂಟರ್ಟೈನ್ಮೆಂಟ್ ಇತ್ತು, ಮಜಾ ಇತ್ತು. ಸೊ ನೀವು ನೋಡ್ತಿದ್ದ ಹೆಂಗ್ ಅನ್ನಿಸ್ತು ಗಿಲ್ಲಿ ಆಟ? ನೋಡೋವಾಗ ನಮ್ಗೇನು ಅನಿಸುತ್ತೆ ಅಂದರೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ತುಂಬ ಡೀಪ್ ಹೋಗೋದು ಇದೆಲ್ಲ ಮಾಡಿದ್ದು ಸ್ವಲ್ಪ ಬೇಜಾರಾಗಿಬಿಟ್ರೆ ಅವ್ನು ಕಂಟೆಂಟ್ ಇದೆ, ಕಾಮಿಡಿ ನ್ಯಾಚುರಲ್ ತೊಗೊಂಡೋಗಿದ್ದಾರೆ. ಸ್ವಲ್ಪ ಅವರು ಚೇಂಜ್ ಆದರು ಲಾಸ್ಟಲ್ಲಿ 4-5 ವೀಕ್ಸು. ಕ್ಯಾಪ್ಟನ್ ಆದಮೇಲೆ ಸ್ವಲ್ಪ ಅದಕ್ಕೆ ಆಮೇಲೆ ನಮ್ಮ ಓಲ್ಡ್ ಕಂಟೆಂಟ್ಸ್ ಎಲ್ಲ ಬಂದಾಗ ಸ್ವಲ್ಪ ಅವ್ರ ಬಗ್ಗೆ ಮಾತಾಡಿದ್ದು ಇದೆಲ್ಲ ಸ್ವಲ್ಪ ಜನಕ್ಕೆ ಇರಿಟೇಟ್ ಆಯಿತು. ಅದಾದಮೇಲೆ ಅವ್ರಿಗೂ ಅರ್ಥ ಆದಮೇಲೆ ಅದು ಸುದೀಪ್ ಸರ್ ಪ್ರತಿ ಸಲ ಹೇಳ್ತಾಯಿದ್ರು, ಈ ಥರ ಇದೆ ನೋಡಿ, ಹುಷಾರಾಗಿರಿ ಮಾಡಿ ಅಂತ. ಮಾಡಿ ನೋಡಿ ಇವತ್ತು ಗೆಲ್ಬಿಟ್ರಲ್ಲ. ಇವತ್ತು ಜನ ಏನು ತೊಗೋತಾರೆ ಅದೇ ಇಂಪಾರ್ಟೆಂಟ್ ಬಿಟ್ಟರೆ ನಾವೇನೋ ಅಂತೀವಿ ನಾವೇನೋ ಕೇಳ್ತೀವಿ ಅನ್ನೋದೆಲ್ಲ ಸುಳ್ಳು. ಹೊರಗಡೆ ಫ್ಯಾನ್ ಬೇಸ್ ಹೆಂಗ್ ಅನ್ನಿಸ್ತಾ ಇದೆ ನಿಮಗೆ ಸರ್? ಇದುವರೆಗೂ ಇದು 12ನೇದು, 11ರಲ್ಲಿ ಯಾರೂ ನೋಡಿಲ್ಲ ಸರ್. ಈ ಪಬ್ಲಿಸಿಟಿ, ಈ ಥರ ಹಾಲಭಿಷೇಕ, ಎಲ್ಲಿ ನೋಡು ಊಟ, ತುಂಬ ಒಳ್ಳೆ ತುಂಬ ಚೆನ್ನಾಗಿ ಈ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಅದನ್ನು ಅವ್ರು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಖುಷಿಯಾಗಿ ನಮ್ಮ ಸ್ನೇಹಿತ ಬೆಳಿಬೇಕು. ಬೆಳೆದಷ್ಟು ನಮ್ಮ ಶಿವಣ್ಣವರು ಹೇಳಿದ್ರು ಗಿಲ್ಲಿ ಗೆಲ್ಲೇ ಗೆಲ್ತಾನೆ ಅಂತ. ಅದನ್ನೆಲ್ಲ ನೀವು ಚಾಲೆಂಜ್ ತೊಗೊಂಡು ಇನ್ನು ಮುಂದೆ ಹೋಗೋ ದಾರಿನ ಖುಷಿಯಾಗಿ ನೋಡ್ಕೊಂಡು ಹೋಗ್ಬೇಕು. ಕಾಮಿಡಿ ಕಿಚನ್ ಅಲ್ಲಿ ಹೆಂಗಿದ್ರು? ನಿಮಗೂ ಒಂದಷ್ಟು ಕ್ವಾಟ್ಲೆ ಕೊಡ್ತಾರೆ? ಮಾಡಿದ್ವಿ ಕ್ವಾಟ್ಲೆಗಳು ಮಾಡಿದ್ರೆ ಕ್ವಾಟ್ಲೆ ತಾನೆ ಅವರು. ಸೊ ಮಾಡಿದ್ದಾರೆ ಆಯಿತು. ಒಂದು 4-5 ಶೋ ಮಾಡಿದ್ರು. ಅಷ್ಟರೊಳಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಬಂದು ಬಿಟ್ಬಿಟ್ರು. ಸೊ ನಮಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಇಮ್ಮಿಡಿಯೇಟಾಗಿ ಫಾಸ್ಟ್ ಆಫ್ ಸೆಕೆಂಡಲ್ಲಿ ಡೈಲಾಗ್ಗಳು ಹೊಡಿತಾರೆ. ಆಮೇಲೆ ಅವ್ರಿಗೆ ಸಿನಿಮಾ ಬಗ್ಗೆ ಭಾಳ ಹುಚ್ಚಿತ್ತು, ಅದೊಂದು ಫ್ಯಾಷನ್ ಇದೆ. ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದೆಲ್ಲ. ಸೊ ಇವತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಸೆಟ್ಟಲ್ಲಿ ಕೆಲಸ ಮಾಡಿ ಭಾಳ ಶ್ರಮ ಪಟ್ಟಿದ್ದಾರೆ. ಇನ್ನು ಮುಂದೆ ನೋಡಿಕೊಂಡು ಹುಷಾರಾಗಿ ಬದುಕೊಂಡು ಜಾಲಿಯಾಗಿ ಹೋಗ್ಬಿಟ್ರೆ ಗಿಲ್ಲಿ ಎಲ್ಲೋ ಹೋಯ್ತಾರೆ ಅಷ್ಟೇ. ಈಗ ರಘು ಅವರು ನಿಮ್ಮ ಜೊತೆ ಕಾಮಿಡಿ ನಾನು ಹೋಗಿ ಮೀಟ್ ಮಾಡಬೇಕು. ಯಾಕಂದರೆ ಅಲ್ಲಲ್ಲ ರಘು ಗಿಲ್ಲಿ ನಾವೆಲ್ಲ ಅಣ್ಣ ತಮ್ಮದಿರಿದ್ವಿ. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ಮೇಲೆ ನಾವೆಲ್ಲ ಒಂದೇ ಮನೆ. ಸೊ ನಮ್ಮ ಮನೆಯವ್ರು ಗೆದ್ದ ಮೇಲೆ ನಾವು ಖುಷಿಯಾಗಿ ಹೋಗಿ ನೋಡಲೇಬೇಕಲ್ವಾ. ಆಮೇಲೆ ನಮ್ಗೆ ಈ ಮನೆ ಇದೆ, ಇದನ್ನು ಸ್ವಲ್ಪ ಎಲ್ಲ ನೋಡಿಕೊಂಡು ಆಮೇಲಿಂದ ಆ ಮನೆ ಕಡೆ ಹೋಗಬೇಕು. ರಘು ಬಂದವರು ಪಾಪ ಅವ್ರಿಗೆಲ್ಲ ಇವಾಗ ಪ್ರೆಸ್ ಮೀಟು ಅದು ಇದು ಎಲ್ಲ ಖುಷಿಯಾಗಿ ನಡೀತಾ ಇರುತ್ತೆ. ಸೊ ಪಾಪ ಅವರ ಆನಂದಗಳನ್ನ ಎಲ್ಲ ನೆರವೇರಿಸ್ಕೊಂಡ್ಮೇಲೆ ಒಂದು ಸಲ ಹೋಟ್ಲಿಗೆ ಕರೆಸಿ ಊಟ ಕೊಡಿಸಿ ಖುಷಿಯಾಗಿ ಕಳಿಸೋಣ ಅಂತ. ರಘುನು ತುಂಬ ನಮ್ಗೆ ಆತ್ಮೀಯ ಗೆಳೆಯ. ಜಾನ್ವಿ ಅವರು ಇದ್ರು. 100%. ನಾವು ಸವಿರುಚಿ ಮಾಡಿದ್ವಿ. ಸವಿರುಚಿ ಮಾಡಿದ್ವಿ, ಒಂದು 280 ಎಪಿಸೋಡ್ ಮಾಡಿದ್ವಿ. ಸೊ ಎಲ್ಲ ಖುಷಿಯಾಗುತ್ತೆ. ಜಾನ್ವಿ ಅವರು ಕೂಡ ಹೋಗಿದ್ರು ನೋಡಿ, ಇವಾಗ ನೀವು ಜ್ಞಾಪಿಸ್ತಾ ಇದ್ದೀರಾ. ಜಾನ್ವಿ ಅವರು ಹೋಗಿದ್ರು, ನಿನ್ನೆ ಕೂಡ ಮಾತಾಡಿದೆ. ಗೊತ್ತಿರೋರು ಒಂದಷ್ಟು ಜನ ಇದ್ದಾರೆ. ಇದ್ದಾರೆ. ತುಂಬ ಆ ಹುಡುಗಿನೂ ರಕ್ಷಿತನೂ ತುಂಬ ಚೆನ್ನಾಗಿ ಮಾಡಿದ್ರು, ಹೆಮ್ಮನೂ ತುಂಬ ಚೆನ್ನಾಗಿ ಮಾಡಿದ್ರು, ಅಶ್ವಿನಿ ಗೌಡನೂ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಶ್ರಮ ಪಟ್ಟಿದ್ದಾರೆ, ಅದಕ್ಕೆ ದೇವರು ಪ್ರತಿಫಲ ಕೊಟ್ಟಿದ್ದಾರೆ. ಅದು ಉಳಿಸೋದು, ಖುಷಿಯಾಗಿರೋದು ಅನ್ನೋದೇ ನಾವು ಅಭಿಪ್ರಾಯ ಪಡೋದು. ಈಗ ನಮ್ಗೆ ಅದು ಬಂತು ಇದು ಬಂತು ಅನ್ನಲ್ಲ.
ಫಸ್ಟು ಸೆಕೆಂಡು ಥರ್ಡು ಫೋರ್ತು ಫಿಫ್ತ್ ಅಲ್ಲ, ಪ್ರಪಂಚ ನೋಡಿದ್ದಾರೆ. ಇನ್ನು ಮುಂದೆ ಹೋಗೋ ದಾರಿನ ಹುಷಾರಾಗಿ ನೋಡಿಕೊಂಡು ದಾರಿ ಸಾಕ್ಬಿಟ್ರೆ, ಇವಾಗ ನಾವು ಬೆಳ್ಳುಳ್ಳಿ ಕಬಾಬ್ ಬಂತು, ಪ್ರಪಂಚ ಎಲ್ಲ ನೋಡ್ತು, ಇವತ್ತಿಗೂ ಮಾತಾಡಿಸ್ತಾರೆ. ಎಲ್ಲಿ ನೋಡಿದ್ರು ಒನ್ ಮೋರ್ ಅಂತಾರೆ, ಚಟಾಪಟ ಅಂತ ಬಿಡ್ತಾರೆ. ನಮ್ಗೆ ಇದಕ್ಕಿಂತ ಆನಂದ ಬೇಕಾಗಿದೆ. ಇದೆಲ್ಲ ನಾವು ದುಡ್ಡು ಕೊಟ್ಟು ಖರ್ಚು ಮಾಡಿದ್ರೆ ಇದೆಲ್ಲ ಬರಲ್ಲ. ಏನೋ ಆಟೋಮೆಟಿಕ್ಕಾಗಿ ಬಂತು. ಒಂದು ಅಡುಗೆ ಮಾಡಿದ್ದು ಇಷ್ಟು ಪ್ರಪಂಚದಲ್ಲಿ ಜನನ ನೋಡಿ ನಮ್ಮನ್ನು ಗುರ್ತಿಸಂಗೆ ಮಾಡಿದ್ದಾರೆ. ಅದರಿಂದ ನಾವು ಒಂದು 2-3 ಶೋಗಳು ಮಾಡಿದ್ವಿ. ಸವಿರುಚಿ ಮಾಡಿದ್ವಿ, ಕ್ವಾಟ್ಲೆ ಕಿಚನ್ ಮಾಡಿದ್ವಿ. ಇನ್ನು ಮುಂದೆ ಯಾವುದನ್ನ ಹಾಗೆ ಆಗುತ್ತೆ, ಸವಿರುಚಿನೋ ಇನ್ನೊಂದು ಏನೋ ಒಂದು ಆಗುತ್ತೆ. ಹೋಗೋಣ, ಕಲರ್ಸ್ ಕನ್ನಡದಲ್ಲಿ ಮಾಡೋಣ. ಓಕೆ ಸರ್, ಈಗ ರಘು ಅವರು 125 kg ಇದ್ರಂತೆ, ಹೌದಾ? 100 kg ಕಮ್ಮಿ, 25 kg ಕಮ್ಮಿ 100 kg ಬಂದಿದ್ದಾರೆ. ಹೌದು, ಇನ್ನೊಂದ್ ಕಡೆ ಗಿಲ್ಲಿ ಬಂದ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ನಲ್ಲಿ ಮೂಳೆ ಇಷ್ಟ ಅನ್ಬಿಟ್ಟು ಬಿಗ್ ಬಾಸ್ ತಿಂದು ಲೂಸ್ ಮೋಷನ್ ಎಲ್ಲ ಆಗಿ ನೋಡಿದ್ವಲ್ಲ, 3-4 ಬಾತ್ರೂಮು ಸುತ್ತಬಿಟ್ಟ, ತಿಂದು ನಲ್ಲಿ ಬಾರಿಸ್ಬಿಟ್ಟು ಏನಾಗುತ್ತೆ ಅಂದರೆ ಹೊಟ್ಟೆ ತುಂಬ ಹಸ್ದಾಗ ತುಂಬ ಊಟ ಮಾಡೋಕ್ಕಾಗಲ್ಲ. ಅಲ್ಲಿ ಈಗ ಏನಾಗುತ್ತೆ ಅಂದರೆ ಒಂದು ಲಿಮಿಟೆಡ್ ಫುಡ್ ಇರುತ್ತೆ. ಏನೋ ಒಂದು ಆಸೆ ಪಟ್ಟ ಹೇಳ್ದ, ಲೂಸ್ ಮೋಷನ್ ಬಂತು. ಆಮೇಲೆ ನಮ್ಮ ರಘು ಇದಾರಲ್ಲ, ರಘುದೇನು ಸಮಸ್ಯೆ ಅಂದರೆ ಅವ್ರಿಗೆ ಮಟನ್ನು ಕಂಪಲ್ಸರಿ ತಿಂದು, ಆಮೇಲೆ ಹೆಲ್ತಿಯಾಗಿ ನೋಡ್ಕೊಂಡು, ಆಮೇಲೆ ಅವ್ರದ್ದೆಲ್ಲ ಫುಡ್ಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು, ನಂದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಬಂದು ರಘು ಮಾಡಿಬಿಟ್ಟು ಹೋಗಿದ್ರು. ಸೊ ಏನಾಗುತ್ತೆ ಅಂದರೆ ಅವ್ರಿಗೆ ಅವರಾದ ಆರೋಗ್ಯ ರೀತಿಯಲ್ಲಿ ಈಗ ಉಳಿಸ್ಕೊ ಬಂದವ್ರೆ. 100 kg 130 kg ಆಗೋದು ಕಷ್ಟ ಅಲ್ಲ, 125 100 ಆಗೋದು ಭಾಳ ಕಷ್ಟ. ಇವತ್ತು ಅದು ಒಂದು ಅಮ್ಮಮ್ಮನ 95 ದಿನ 90 ದಿನ ಒಳಗಡೆನೇ ಇದ್ದರು. 3 ವೀಕ್ಸ್ ಆದಮೇಲೆ ಹೋಗಿದ್ದು. ಸೊ ಸಣ್ಣ ಆಗಿದ್ದಾರೆ, ತುಂಬ ಸಣ್ಣ ಆಗಿದ್ದಾರೆ. ಆಮೇಲೆ ಪಾಪ ಅವರು ಹೆಲ್ತಿ ಎಲ್ಲ ನೋಡ್ಕೊಂಡಿದ್ದವರು ತುಂಬ ಕಷ್ಟ ಆಗಿದೆ. ಇಲ್ಲಿ ಬಂದಮೇಲೆ ರೆಡಿ ಆಗಿಬಿಡ್ತಾರೆ. ಏನಾದರೂ ಕರಿತೀರಾ ಹೋಟ್ಲಿಗೆ ಕರೆದು? 100 ನಾವೆಲ್ಲ ಸ್ನೇಹಿತರಲ್ಲ ಸರ್, ಕರೆದಿರ್ತೀವಿ, ಒಂದು ಒಳ್ಳೆ ಊಟ ಕೊಡ್ತೀವಿ, ಖುಷಿಯಾಗಿ ಮಾತಾಡಿಸ್ತೀವಿ. ಏನು ಸ್ಪೆಷಲ್ ಮಾಡ್ಕೊಡ್ತೀರಾ ಸರ್ ಬಂದರೆ? ಅವ್ರಿಗೆ ಮಟನ್ ತುಂಬ ಇಷ್ಟ. ಮಟನಲ್ಲಿ ಒಂದು ಪೆಪ್ಪರ್ ರೋಸ್ಟು, ಆಮೇಲಿಂದ ಫಿಶ್ ಇಷ್ಟ. ಅದೇನೋ ಒಂದು ಮಾಡಿ ಖುಷಿಯಾಗಿ ತಿನ್ಸೋಣ. ನಮ್ಮ ಹೋಟ್ಲಿಗೆ ಬಂದಮೇಲೆ ನಮ್ಮ ಸ್ನೇಹಿತ, ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು, ಅವ್ರನ್ನ ಕರಿಲೇಬೇಕು, ನಾವು ಊಟ ಹಾಕಲೇಬೇಕಲ್ಲ. ಯಾಕಂದ್ರೆ ಸಂತೋಷ ಅಲ್ವಾ ಇದು. ಈ ಸಂತೋಷ ಹಂಚ್ಕೋಬೇಕು ಅಂದರೆ ಎಲ್ಲ ಸೇರಬೇಕು, ಎಲ್ಲ ಖುಷಿಯಾಗಿ ಊಟ ಕೊಡಿಸ್ಬೇಕು. ನಮ್ಮಲ್ಲಿ ಆಗೋದು ಅದು ಒಂದೇ. ನಮ್ಗೆ ಎಲ್ಲಿ ಏನೇ ಹಸುವಾದರೂ ಊಟನೇ ಮುಖ್ಯ ಅಲ್ವಾ. ಅದು ನಾವು ಸ್ವಲ್ಪ ಪರಿಣತರಾಗಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ, ಅವರೆಲ್ಲರ ಪ್ರೀತಿ, ಎಲ್ಲರ ಆಶೀರ್ವಾದ ಹಿಂಗೆ ಇರಲಿ, ಚೆನ್ನಾಗಿ ಬೆಳೀಲಿ. ಇವತ್ತು ಈ ಶೋ, ನಾಳೆ ಇನ್ನೊಂದು ಶೋ, ಎಲ್ಲ ಬೆಳೀತಾ ಇರಬೇಕು, ಉತ್ತುಂಗಕ್ಕೆ ಹೋಗ್ತಾ ಇರಬೇಕು. ಸರ್, ಈಗ ಕಲರ್ಸ್ ಕನ್ನಡದಲ್ಲಿ ನೀವು ಈಗ 2 ಶೋ ಮಾಡಾಗಿದೆ. ಹೌದು ಸರ್. ಅವರೊಟ್ಟಿಗೆ ಒಂದು ಒಳ್ಳೆ ಒಡನಾಟ ಇದೆ, ಒಳ್ಳೆ ಬಾಂಧವ್ಯ ಇದೆ. 100% ನೀವು ಒಳ್ಳೆ ಕುಕ್ ಕೂಡ ಹೌದು, ಸಕ್ಕತ್ತಾಗಿ ಅಡುಗೆ ಮಾಡಿ. ಹೌದು. ನೆಕ್ಸ್ಟ್ ಸೀಸನ್ ಅಲ್ಲಿ ಚಂದ್ರು ಅವರೇ ಬನ್ನಿ ಬಿಗ್ ಬಾಸ್ಗೆ ಅಂತ ಕರೆದ್ರೆ ಸರ್ ನಿಮ್ಮ ಯಾರು ಇಲ್ಲ ಸರ್, ನಾನು ಬಿಗ್ ಬಾಸ್ಗೆ ಹೋಗಲ್ಲ ಸರ್. ನನ್ನ ಬಿಗ್ ಬಾಸ್ ಇದೆಯಲ್ಲ, ಅದ ಯಾವತ್ತೂ 1 or 2 ಇಲ್ಲ ಸರ್. ಶೋಗಳೇ ಒಂದು ಆಪರ್ಚುನಿಟಿ ಕೊಟ್ಟರು, ಒಂದು ಒಳ್ಳೆ ವೇದಿಕೆ ಕರೆದಿದ್ದಾರೆ. ನಾನು ಆಗಲ್ಲ ಅಂತ ಹೇಳಿದ್ದೀನಿ. ಯಾಕೆ ಸರ್? ಇನ್ನ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಬೋದಾಗಿತ್ತು, ಎಲ್ಲ ಮಾಡ್ಬೋದು. ನಿಮ್ಮ ಒಂದು ಜೀವನದ ಒಂದಷ್ಟು ಸಾಕು ಸರ್, ನನಗೆ ಇದು ತುಂಬ ಚೆನ್ನಾಗಿ ಹೊಟ್ಟೆಪಾಡು ಕೊಟ್ಟಿದ್ದಾರೆ. ಆಮೇಲೆ ಇದೇನಾಗಿದೆ, ನನ್ನ ನಂಬ್ಕೊಂಡು ನಾನು ಇದನ್ನ ಮಸಾಲೆ ಹಾಕ್ಕೊಂಡು ಈ ಹೋಟ್ಲಲ್ಲಿ ಈ ಮೆಟ್ಟಿಗೆ ತೊಗೊಂಬಂದಿದ್ದೀನಿ. ಆಮೇಲೆ ಎಲ್ಲೋ ಒಂದು ಅಡುಗೆ ಕೆಡೋದು. ಈಗ ಮೊನ್ನೆ ಯಾರೋ ಒಂದು ಎಕ್ಸಾಂಪಲ್ಗೆ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ನಮ್ಮ ಗೋಲ್ಡ್ ಸುರೇಶ್ ಅವ್ರು ಎಷ್ಟು ಬಿಸ್ನೆಸ್ ಎಲ್ಲ ಏಟ್ ಆಗಿದೆ. ನಮ್ಮ ಬಿಸ್ನೆಸ್ ಪೀಪಲ್ಸ್ ಏನಂತಂದ್ರೆ ಪ್ರತಿಯೊಬ್ಬರು ಅಬ್ಸರ್ವ್ ಮಾಡೋದೇನಂದ್ರೆ, ಚಂದ್ರು ಇದ್ದಾರಾ, ಆ ಹೋಟ್ಲಿಗೆ ಹೋಗೋಣ ಅನ್ನೋ ಒಂದು ಭಾವನೆಗಳು ಬೆಳೆಯುತ್ತೆ. ನಾನು ಒಂದು 10 ದಿನ ಇದ್ನೋ 20 ದಿನ ಇದ್ದ ಪರವಾಗಿಲ್ಲ. ಏನೋ ಒಂದು 90-80 ದಿನ ಬಂದರೆ ಇಲ್ಲಿ ದರ್ವಾಜ ಬಂದಾಗಿರುತ್ತೆ. ತಿರ್ಗಾ ಇದು ಸೆಟಪ್ ಮಾಡ್ಬೇಕಾದ್ರೆ ಭಾಳ ಕಷ್ಟ ಇದೆ. ಫೇಮ್ ಸಿಕ್ಕಿರುತ್ತೆ ಸರ್ ನಿಮಗೆ. ಸರ್ ಫ್ರೇಮು, ಕಾಸು ಎಲ್ಲ ಸಿಗುತ್ತೆ ಸರ್. ನಮ್ಗೆ ಅನ್ನ ಹಾಕಿದ್ದಿದೆ ಅಲ್ವಾ ಸರ್, ಅದನ್ನ ಕ್ಲೋಸ್ ಮಾಡಬಾರ್ದು ಅಂತ. 100% ಸರ್. ನನಗೇನು ಗೊತ್ತಾ, ಇವತ್ತು ಏನೇ ಮಾಡೋ ಒಂದು ಬೆಳ್ಳುಳ್ಳಿ ಕಬಾಬಿಂದನೇ ಕ್ಲಿಕ್ ಆಗಿರೋದು. ನಾವು ಹೋಟ್ಲು ಮಾಡಿ 4 ಜನ ಮಾತಾಡ್ತಾ ಇರೋದು. ಏನೋ ತುಂಬ ಕರೆದಾಗ ಹೋಗೋಣ, ಏನೋ ಒಂದು 1 or 2 days, 1 week ಹೋಗ್ತೀರಾ. ಗೆಸ್ಟ್ ಆಗ್ಬೇಕಾದ್ರೆ ಹೋಗೋಕ್ಕೆ ನಾನು ಯಾವತ್ತಿದ್ದು ಸರ್ವಸಿದ್ಧ ರೆಡಿ. ನಾನು ಹೇಳ್ಬಿಟ್ಟಿದ್ದೀನಿ, ಪ್ರಕಾಶ್ ಸರ್ಗೂ ಹೇಳಿದ್ದೀನಿ, ನಮ್ಗೆ ಈ ಥರ ಇದೆ, ಹಿಂಗಿದೆ, ಏನೋ ನೀವು ಒಂದು ಖುಷಿಗೆ ಬನ್ನಿ ಅಂದರೆ 1 ವಾರ ಹೋಗೋಣ, ಖುಷಿಯಾಗಿ ಬರೋಣ. ಏನೋ ನಾವು ರಿಟೈರ್ಡ್ ಲೈಫ್ ತೊಗೊಂಡಾಗ ಎಲ್ಲಿ ಬೇಕಾದ್ರೆ ಕರೆದಾಗ ಹೋಗ್ಬೋದು, ಅಲ್ಲಿ ನಮಗೂ ಏಜ್ ಆಗೋಗಿರುತ್ತೆ. ಅದರಿಂದ ಭಾಳ ಕಷ್ಟ ಇರುತ್ತೆ. ಎಲ್ಲ ಇನ್ನೂ ಒಳ್ಳೇದಾಗಲಿ. ಇನ್ನು ಈಗ 12 ಆಯಿತು, 13 ಆಗುತ್ತೆ, 14 ಆಗುತ್ತೆ, 15 ಆಗುತ್ತೆ, 50 ಆಗುತ್ತೆ. ಬೆಳೀತಾ ಇರಲಿ. ನೀವೆಲ್ಲ ನೋಡಿ ಖುಷಿ ಪಟ್ಟಿದ್ದೀರಾ. ಒಳ್ಳೆ TRP ಬಂದಿದೆ, ತುಂಬ ಖುಷಿಯಾಗಿದ್ದಾರೆ. ಇನ್ನು ಅಂತರ ಒಳ್ಳೊಳ್ಳೆ ಶೋಗಳು ಬಂದರೆ ಚಾನೆಲ್ಲು ಬೆಳೆಯುತ್ತೆ, ನಮ್ಮಂಥ ಕಲಾವಿದರು ಬೆಳಿತೀವಿ. ಸೂಪರ್ ಸರ್, ಅಲ್ವಾ? ಥ್ಯಾಂಕ್ ಯು. ಸಾಕಷ್ಟು ವಿಚಾರ ಮಾತಾಡಿದ್ರೆ. ಸರ್, ನಿಮ್ಮ ಫೈನಲ್ ಡೈಲಾಗ್ ಅಲ್ಲಿ ಬರಲೇಬೇಕು. ಒನ್ ಮೋರ್ ಅಂತ ಕೇಳ್ತಾ ಇರಬೇಕು, ಚಟಾಪಟ ಅಂತ ನೋಡ್ತಾ ಇರಬೇಕು. ಬಿಗ್ ಬಾಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿಗೋಣ ಸರ್. ಓಕೆ, ಬಾಯ್ ಸರ್. ಬಾಯ್ ಸರ್.